ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ಗೀವ್ ಹಾಲನ್ನ ಬಳಸ್ಕೊಂಡು ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಬೇಗ ಹಾಗೂ ಸಾಫ್ಟಾಗಿ ಟೇಸ್ಟಿಯಾಗಿರುವಂತಹ ಗಿಣ್ಣನ್ನ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೂ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ ಗೀವ್ ಹಾಲನ್ನ ಬಳಸ್ಕೊಂಡು ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ. ನಾವು ಗಿಣ್ಣು ಮಾಡಬೇಕಾದ್ರೆ ಮೊದಲು ನಾವು ಗೀವ್ ಹಾಲನ್ನ ಎಷ್ಟು ದಿನದ್ದು ಹಾಲು ಅಂತ ನೋಡ್ಕೊಳ್ಬೇಕು. ಅಂದರೆ ಹಸು ಕರು ಹಾಕಿದ ಮೇಲೆ ಒಂದು 4 ದಿನದವರೆಗೂ ಸ್ವಲ್ಪ ಗೀವ್ ಹಾಲು ಅಂದರೆ ಗಟ್ಟಿಯಾಗಿ ಹಾಲನ್ನು ಕೊಡುತ್ತೆ. ಆ ಹಾಲನ್ನು ಬಳಸ್ಕೊಂಡು ಮಾಡುವಂತಹ ಗಿಣ್ಣು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಬರೀ ಹಾಲು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಇನ್ನು ಒಂದು 4-5 ದಿನ ಆದಮೇಲೆ ಬರುವಂತಹ ಗೀವ್ ಹಾಲು ಏನಿದೆ ಅದು ಸ್ವಲ್ಪ ಒಡಕಲಾಗುತ್ತೆ. ಅಂದರೆ ನೀವು ಎಷ್ಟೇ ಹಾಲನ್ನು ಹಾಕಿದ್ರೂ ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ಪುರಿ ಅದು ಇದು ಏನಾದರೂ ಸೇರಿಸಿ ಮಾಡುವಂಥದ್ದು ಆವಾಗ ಚೆನ್ನಾಗಿ ಬರುತ್ತೆ ಗಿಣ್ಣು. ಆದರೆ ಈ ಹಾಲಿಗೆ ಒಂದು 4 ದಿನದೊಳಗೆ ಬರುವಂಥ ಹಾಲಿಗೆ ಬರೀ ಹಾಲನ್ನು ಸೇರಿಸಿ ಮಾಡಿದಾಗ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಗಿಣ್ಣು ಬರುತ್ತೆ. ಇದ್ರೆ ಬನ್ನಿ ಈ ಗಟ್ಟಿ ಗೀವ್ ಹಾಲಿನಿಂದ ಗಿಣ್ಣನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಆ ಕಪ್ನಲ್ಲಿ 2 ಕಪ್ ಆಗುವಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ತೊಗೊಂಡಿದ್ದೀನಿ. ಇನ್ನು ನಾನು ತೋರಿಸ್ತಾ ಇರುವಂತಹ ಪಾತ್ರೆಯಲ್ಲಿ 1 ಲೀಟರ್ ಆಗುವಷ್ಟು ಹಸಿ ಹಾಲನ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪಾಕೆಟ್ ಹಾಲನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಇನ್ನು ನಾನು ತೋರಿಸ್ತಾ ಇರುವಂತಹ ಕಪ್ ಏನಿದೆ ಆ ಕಪ್ಪಲ್ಲಿ 2 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಕಪ್ ಆಗುವಷ್ಟು ಗಟ್ಟಿ ಗೀವ್ ಹಾಲನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಲೀಟರ್ ಹಾಲಿಗೆ 1 ಕಪ್ ಏನು ತೋರಿಸ್ತಾ ಇದ್ದೀನಿ ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಗಟ್ಟಿ ಗೀವ್ ಹಾಲನ್ನು ಹಾಕಿದ್ರೆ ಗಿಣ್ಣು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ನಾನು ಎಕ್ಸ್ಟ್ರಾ ಇತ್ತು ಅಂತ ಅಂದ್ಬಿಟ್ಟು ಇನ್ನೊಂದು ಕಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಬೆಲ್ಲ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಎಲ್ಲ ಹಾಲಿಗೂ ಸ್ವೀಟ್ ಹಿಡಿಬೇಕಲ್ಲ, ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು ಪ್ಲೇಟ್ನ ಮುಚ್ಚಿ ಬೇಕಾದರೆ ಬೆಲ್ಲ ಕರಗೋವರೆಗೂ ನೀವು ಬಿಡ್ಬೋದು. ಈಗ ಬೆಲ್ಲ ಎಲ್ಲ ಕರಗಿದೆ. ನಾನೀಗ ಒಂದು ಬೇರೆ ಪಾತ್ರೆಗೆ ಇದನ್ನೆಲ್ಲ ನೀಟಾಗಿ ಶೋಧಿಸ್ಕೊಳ್ಳೋಣ. ಯಾಕೆ ಅಂತಂದರೆ ಬೆಲ್ಲದಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಇರುತ್ತಲ್ಲ, ಹಾಗಾಗಿನೇ ಸ್ವಲ್ಪ ಶೋಧಿಸ್ಕೊಳ್ಳೋಣ ಇದನ್ನು ಒಂದು ಪಾತ್ರೆಯಲ್ಲಿ. ನೋಡಿ ಇಲ್ಲಿ ನಾನು ನೀಟಾಗಿ ಬೇರೆ ಪಾತ್ರೆಗೆ ಶೋಧಿಸ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು 2 ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಇದ್ರ ಮೇಲೇ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೇನು ಮಿಕ್ಸ್ ಮಾಡೋದು ಬೇಡ, ಅದು ಬೇಯ್ತಾನೆ ಮಿಕ್ಸ್ ಆಗುತ್ತೆ ಕುದಿವಾಗ. ಈಗ ನೋಡಿ ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದ್ರ ಕೆಳಗೆ ಒಂದು ಪ್ಲೇಟನ್ನು ಹಾಕಿ ನಾನು ಏನು ಗಿಣ್ಣನ್ನು ಸೇರಿಸ್ಕೊಂಡಿದ್ದೆ ಆ ಪಾತ್ರೆಗಳನ್ನ ನೀಟಾಗಿ ಕುಕ್ಕರ್ ಒಳಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ನ ಹಾಕಿಸ್ಕೊಳ್ಳೋಣ. 1 ವಿಷಲ್ ಹಾಕಾದ್ಮೇಲೆ ನೀಟಾಗಿ ಇದನ್ನು ಸ್ವಲ್ಪ ಕೂಲ್ ಆಗೋಕ್ಕೆ ಅಂತ ಬಿಟ್ಟು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಟೇಸ್ಟಿಯಾಗಿ ಸ್ಪಾಂಜಿಯಾಗಿರುವಂತಹ ಗಿಣ್ಣು ರೆಡಿಯಾಗಿದೆ. ಇದನ್ನು ರೊಟ್ಟಿಗಾದ್ರೂ ಆಯಿತು ಇಲ್ಲ ಹಾಗೆ ಆದ್ರೂ ಆಯಿತು, ಯಾವ ರೀತಿನಾದರೂ ಇದನ್ನು ತಿನ್ಬೋದು. ತುಂಬ ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಮನೆ ಊಟನ ತಿಂದು ಹೆಲ್ದಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.